ಸ್ನೇಹಿತರೆ, ನಾನು ದೀಪಕ್ ಕ್ಷೇತ್ರಿಯ. ಇವಾಗ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ನೀವೆಷ್ಟೋ ಹೋಟೆಲ್ಸ್ಗಳಲ್ಲಾಗಿರ್ಬೋದು, ದರ್ಶನಿ ಹೋಟೆಲ್ಗಳಲ್ಲಿ ಸಂಜೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಹೋದಾಗ ಒಂದು ಸ್ನ್ಯಾಕ್ ತರ ಕೊಡ್ತಾರೆ. ಅದುವೇ ಬೋಂಡಾ ಸೂಪ್. ಎಷ್ಟು ಸೂತನಿಂಗ್ ಆಗಿರುತ್ತಲ್ಲ, ಟೇಸ್ಟ್ ಎಷ್ಟು ಅದ್ಭುತವಾಗಿರುತ್ತೆ. ನಾವು ಮನೇಲಿ ಏನೇ ಮಾಡಿದ್ರು ಸಹ ಆ ರೀತಿ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಅದನ್ನ ಆ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ, ಅಷ್ಟು ಅದ್ಭುತವಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ಎಳೆಯಾಗಿ ಪ್ರತಿಯೊಂದು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ರೆಸಿಪಿಯಲ್ಲಿ. ಹಾಗಾದ್ರೆ ಮತ್ತಿನ್ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಹಾಗಾದ್ರೆ ಮೊದಲನೇದಾಗಿ ಇದ್ರದ್ದೊಂದು ಬ್ಯಾಟರ್ ಮತ್ತೆ ದಾಲ್ನ ಯಾವ ರೀತಿ ಬೇಯಿಸ್ಕೋಬೇಕು ನೋಡೋಣ. ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಬೋಂಡಾ ಅಂತಕ್ಕಂಥದ್ದನ್ನ ಉದ್ದಿನ ಬೇಳೆಯಲ್ಲಿ ಮಾಡ್ಕೊಳ್ತಿದ್ದೀನಿ. ಉದ್ದಿನ ಬೇಳೆ ಒಳ್ಳೆ ಕ್ವಾಲಿಟಿ ಉದ್ದಿನ ಬೇಳೆ, 1 ಕಪ್ನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಸೊ ಅದಕ್ಕಾಗಿ ಇದನ್ನ ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ, ಚೆನ್ನಾಗಿ ತೊಳೆದಿರ್ಬೇಕು. ನೆನೆಸ್ಬಿಟ್ಟು ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು, ಇದನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಉದ್ದಿನ ವಡೆ ಹದ್ದಕ್ಕೆ ರುಬ್ಕೊಂಡು ಬರೋಣ. ನೋಡಿ, ಇದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಈಗ ಈ ಉದ್ದಿನ ವಡೆಯ ಒಂದು ಹಿಟ್ಟು ಅಂತಕ್ಕಂಥದ್ದು ರೆಡಿ ಆಗಿದೆ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳು. ಈಗ ಇಲ್ಲಿ ನೋಡ್ತೀರಿ, ಬೇಳೆ ಅಂತಕ್ಕಂಥ ನಾನು ತೊಗರಿ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ನಾನು ಹೆಸರು ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ನಷ್ಟು ಹೆಸರು ಬೇಳೆನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇದನ್ನ ಏನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು 1:2 ನೀರನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಕುಕ್ಕರಲ್ಲಿ 1 ಸೀಟಿಯನ್ನ ಹೊಡಿಸ್ತಾ ಇದ್ದೀನಿ. ಸಾಕು, ಅದಕ್ಕಿಂತ ಹೆಚ್ಚು ಮಾಡಬೇಡಿ, ಲೋ ಫ್ಲೇಮಲ್ಲಿ ಹೋಗೋದು ಸಾಕು. ನೋಡ್ತಿದ್ದೀರಲ್ಲ, ಈಗ ಈ ಒಂದು ಬೇಳೆ ಅಂತಕ್ಕಂಥದ್ದು ರೆಡಿ ಆಗಿದೆ. ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ಇದನ್ನ ಯಾವ ರೀತಿ ಒಂದು ಸ್ಪೆಷಲ್ ಮಸಾಲ ಮಾಡೋದು ತೋರಿಸ್ತೀನಿ. ನೋಡಿ, ಇಲ್ಲೊಂದು ಪುಟಾಣಿ ತಗೊಂಡಿದ್ದೀನಿ. ಇದು ಕುಟ್ಟಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧದಷ್ಟು ನಾನು ಇದರಲ್ಲಿ ಇರ್ತಕ್ಕಂಥ ಒಂದು 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕೊಳ್ತೀನಿ. ಇಲ್ಲಿ 1 ಟೀ ಸ್ಪೂನ್ ಅಲ್ಲಿ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ನಾನು ಹಾಕೊಳ್ತೀನಿ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡು ಇದನ್ನ ಚೆನ್ನಾಗಿ ನುಣ್ಣಗಲ್ದಿರ ಸ್ವಲ್ಪ ತರ್ತರಿಯಾಗಿ ಕುಟ್ಟುವ. ನೋಡಿ, ಈಗ ಈ ಕೊಟ್ಟಿರ್ತಕ್ಕಂಥ ಪದಾರ್ಥ ಎಲ್ಲ ರೆಡಿ ಆಗಿದೆ. ನೋಡಿ, ಇಷ್ಟು ಮಾತ್ರ ತರ್ತರಿಯಾಗಿ ಇದ್ರೆ ಸಾಕಾಗುತ್ತೆ. ಈಗ ಈ ತರ್ತರಿಯಾಗಿ ರುಬ್ಬಿರ್ತಕ್ಕಂಥದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳುವ. ಈಗ ನಾವು ಇದನ್ನು ಬೋಂಡಾ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ನಾವು ಆಗ್ಲೇ ಈ ಒಂದು ಬೋಂಡಾ ಹಿಟ್ಟು ತಗೊಂಡಿದ್ವಲ್ಲ, ಇದರಲ್ಲೇ ಸ್ವಲ್ಪ ಮಿಕ್ಕಿರ್ತಕ್ಕಂಥ ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಇದನ್ನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ರುಬ್ಬೇಕಂದ್ರೆ ಉಪ್ಪು ಹಾಕಿರ್ಲಿಲ್ಲ, ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ. ಈಗ ನೋಡಿ, ತುಂಬಾ ಇಂಪಾರ್ಟೆಂಟ್, ಮಿಕ್ಸ್ ಮಾಡ್ತಕ್ಕಂಥ ವಿಧಾನ ಈ ರೀತಿ ಕೈಯಲ್ಲಿ ಇದನ್ನ ಬೀಟ್ ಮಾಡ್ತಾ ಇದ್ದೀನಿ, ಹೊಡಿತಾ ಇದ್ದೀನಿ ಕಾರ್ನರ್ಗೆ. ಸೊ ಆಗ ಮಾಡಿದಾಗ ಮಾತ್ರ ಇದರಲ್ಲಿ ಈ ಗಾಳಿ ಅಂತಕ್ಕಂಥ ಇನ್ಕಾರ್ಪೊರೇಟ್ ಆಗ್ಬಿಟ್ಟು ಫ್ಲಫಿ ಆಗುತ್ತೆ, ಸಾಫ್ಟ್ ಆಗುತ್ತೆ, ಬರುತ್ತೆ ಈ ರೀತಿ ಮಾಡಿದ್ರೆ. ಸೊ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಹಗುರವಾಗಿ ಇರಬೇಕಾಗತ್ತೆ ಈ ಒಂದು ಹಿಟ್ಟು ಅಂತಕ್ಕಂಥದ್ದು. ಇದು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಸೊ ನೋಡ್ತಿದ್ರಲ್ಲ, ಈಗ ಈ ಒಂದು ಬೋಂಡಾ ಮಾಡ್ಲಿಕ್ಕೆ ಈ ಒಂದು ಹಿಟ್ಟು ಅಂತಕ್ಕಂಥದ್ದು ರೆಡಿ. ಇಲ್ಲಿ ಡೀಪ್ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಚೆನ್ನಾಗಿ ಕಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಇದಕ್ಕಾದ ನಂತರ ಬೆರಳು ಇರುತ್ತಲ್ಲ, ಬೆರಳಿನ ತುದಿಯಲ್ಲಿ ತಗೊಂಡು ಈ ರೀತಿ ಉಂಡೆಗಳಾಗಿ ನಾವು ಬಿಡ್ಬೇಕಾಗತ್ತೆ. ಹೌದು, ಉದ್ದಿನ ವಡೆ ತರ ಮಧ್ಯದಲ್ಲಿ ಒಂದು ಹೋಲ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಒಂದು ಸಣ್ಣ ಗೋಲಿಗಳಾಗಿ ಮಾಡ್ಕೋಬಹುದು. ಇಲ್ಲ ದೊಡ್ಡದು ಬೇಕಂದ್ರೆ ನೀವು ದೊಡ್ಡದಾಗೂ ಸಹ ನೀವು ಮಾಡ್ಕೋಬಹುದು. ನಾನು ಇಲ್ಲಿ ಮೀಡಿಯಂ ಸೈಜ್ ನ ಸಣ್ಣ ಗಾತ್ರದ ಉಂಡೆಗಳಾಗಿ ನಾನು ವಡೆಗಳನ್ನ ಮಾಡ್ಕೊಳ್ತೀನಿ. ಇದನ್ನ ಒಂದು 2 ನಿಮಿಷಗಳ ಕಾಲ ಮುಟ್ಟಕ್ಕೆ ಹೋಗ್ಬಿಡಿ. ನೋಡಿ, ಇವಾಗ ಶೇಪ್ ಎಲ್ಲ ಹೋಲ್ಡ್ ಆಗಿದೆ, ಕರೆಕ್ಟ್ ಆಗಿ ಶೇಪ್ ಕುತ್ಕೊಂಡಿದೆ. ಇವಾಗ ಎಷ್ಟೇ ಸತಿ ನೀವು ಕೈ ಆಡಿದ್ರು ಸಹ ಬೋಂಡಾ ಅಂತಕ್ಕಂಥದ್ದು ಏನು ಹೊಡಿಯೋದಿಲ್ಲ. ಈಗ ಪರ್ಫೆಕ್ಟ್ ಆಗಿದೆ. ಈಗ ಇದನ್ನ ಒಂದು ಹಾಫ್ ಡನ್ ಮಾಡಬೇಕು. ಹೌದು, ಹೆಚ್ಚು ಕಮ್ಮಿ ಒಂದು 2-3 ನಿಮಿಷಗಳ ಕಾಲ ಇದು ಕುಕ್ ಆಗಬೇಕು. ನೋಡಿ, ಸುಮಾರು ಒಂದು 3 ನಿಮಿಷಗಳಾದ ನಂತರ ಈ ಬೋಂಡಾ ಅಂತಕ್ಕಂಥದ್ದು ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗ್ತಾ ಇದೆ, ಒಂದು ಗೋಲ್ಡನ್ ಬ್ರೌನ್ ಕಲರ್ ಅಂತಕ್ಕಂಥದ್ದು ಬಂದಿದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ತೆಗೆದುಬಿಡುವ. ಇದನ್ನ ಒಂದು 2-3 ನಿಮಿಷಗಳ ಕಾಲ ತಣ್ಣಗಾಗ್ಲಿಕ್ಕೆ ಬಿಡುವ. ಈಗ ಇದೇ ಪ್ರಕಾರ ಇನ್ನೊಂದು ಬ್ಯಾಚ್ ಅನ್ನು ಸಹ ನಾನು ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಇದು ಸಹ ಒಂದು 2 ನಿಮಿಷ 3 ನಿಮಿಷ ಆದ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಹಾಫ್ ಡನ್ ಆಗಿದೆ, ಪೂರ್ತಿ ಕುದಿದಿಲ್ಲ. ಈಗ ಒಂದು 2 ನಿಮಿಷ ತಣ್ಣಗಾದ ನಂತರ ಮತ್ತೆ ಇದನ್ನೆಲ್ಲನೂ ಬಿಸಿ ಎಣ್ಣೆಲ್ಲಿ ಹಾಕೊಳ್ತೇನೆ. ಈಗ ಫ್ಲೇಮ್ ಜಾಸ್ತಿ ಇರಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಇದು ಡಬಲ್ ಫ್ರೈ ಮೆಥಡ್ ಅಂತ ಕರೀತಾರೆ. ಈಗ ಎಲ್ಲ ಒಂದು ವಡೆ ಸಹ ಒಂದೇ ಕಲರ್ ಮತ್ತೆ ಇನ್ನ ಸ್ವಲ್ಪ ಡಬಲ್ ಕ್ರಿಸ್ಪ್ ಆಗುತ್ತೆ. ನೋಡಿ, ಈ ತರ ನೋಡ್ತಿದ್ರಲ್ಲ, ಸ್ವಲ್ಪ ಇದೇ ರೀತಿ ರೌಂಡ್ ಆಗಿ ನೀವು ತಿರುಗಿಸ್ತಾ ಮಾಡಿದ್ರೆ ಎಲ್ಲ ಒಂದೇ ಕಲರ್ ಬರಕ್ ಶುರು ಆಗುತ್ತೆ. ಅವಾಗ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬೋಂಡಗಳಂತಕ್ಕಂಥದ್ದು ರೆಡಿ ಆಗುತ್ತೆ.
ನೋಡ್ತಿದ್ರಲ್ಲ, ಈಗ ಬೋಂಡಾ ಸೂಪಿಗೆ ಬೇಕಾಗಿರ್ತಕ್ಕಂಥ ಬೋಂಡಾ ರೆಡಿ ಆಗಿದೆ. ಈಗ ಬೋಂಡಾ ಸೂಪನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ ನಡೀರಿ. ಇಲ್ಲಿ ಮೊದಲನೇದಾಗಿ ಅದೇ ಬಾಣಲೆಯಲ್ಲಿ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಡ್ಕೊಳ್ತೀನಿ. ಮಿಕ್ಕಿರ್ತಕ್ಕಂಥ ಜೀರಿಗೆ ಏನಿತ್ತು ಅದನ್ನ ಹಾಕೊಳ್ತೀನಿ. ಹಾಗೆ ಈ ಒಂದು ಸಾಸಿವೆ ಏನಿತ್ತು ಆ ಸಾಸಿವೆನೂ ಸಹ ಹಾಕೊಂಡ್ಬಿಡ್ತೇನೆ. ಇದರೊಟ್ಟಿಗೆ ಕರಿಬೇವಿನ ಸೊಪ್ಪು ಇರುತ್ತಲ್ಲ, ಕರಿಬೇವಿನ ಸೊಪ್ಪು 1 ಎಸಳು ಪೂರ್ತಿಯನ್ನ ಹಾಕ್ಬಿಟ್ಟು ಸ್ವಲ್ಪ ಚಟಪಟ ಅನ್ಲಿಕ್ಕೆ ಬಿಡ್ತೀನಿ ಅಂತ. ಇದಾದ್ಮೇಲೆ ಖಾರಕ್ಕೆ ಒಂದು 2 ಸ್ಪೂನ್ ಅಷ್ಟು 1-2 ಹಸಿರು ಮೆಣಸಿನಕಾಯಿ ಮತ್ತೆ ಉದ್ದುದ್ದು ಹಸಿರ್ತಕ್ಕಂಥ ಶುಂಠಿ ಮತ್ತೆ ನಾವು ಪುಡಿ ಮಾಡಿದ್ವಲ್ಲ ಈ ಒಂದು ಪುಡಿ, ಆ ಒಂದು ಪುಡಿಯನ್ನೆಲ್ಲನೂ ಹಾಕೊಂಡ್ಬಿಡ್ತೇನೆ. ಈಗ ಟೊಮೆಟೊ 1-2 ಟೊಮೆಟೊ ಸಣ್ಣಗೆ ಹಚ್ಚಿರಬೇಕು, ನೈಸ್ ಆಗಿ ಹಚ್ಚಿರ್ತಕ್ಕಂಥದ್ದನ್ನ ಹಾಕಿ ಸ್ವಲ್ಪ ಅದ ನಂತರ ಅರಿಶಿನ ಮತ್ತೆ ಕಾಯಿ, ತುರಿದಂತ ಹಸಿ ಕಾಯಿಯನ್ನ ನಾನು ಹಾಕೊಳ್ತೀನಿ, ಒಂದು ಅರ್ಧ ಕಪ್ನಷ್ಟು. ಇದು ತುಂಬಾ ಇಂಪಾರ್ಟೆಂಟು. ಹಿಂಗು 1-2 ಚಿಟಿಕೆ ಅಷ್ಟು ನಾನು ಪೇಸ್ಟ್ ಹಿಂಗನ್ನ ತಗೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈಗ ಟೊಮೆಟೊ ಅಂತಕ್ಕಂಥದ್ದು ಸಾಫ್ಟ್ ಆಗಬೇಕು, ಮೆತ್ತಗಾಗಬೇಕು. ಅಲ್ಲಿವರೆಗೂ ಈ ಒಂದು ಟೊಮೆಟೊನ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ಇವೆಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಇಷ್ಟೇ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬ್ಯೂಟಿಫುಲ್ ಥಿಂಗ್. ಇವಾಗೆಲ್ಲ ರೆಡಿ ಆಗಿದೆಲ್ಲ, ಈಗ ನಾವು ಬೇಯಿಸಿರ್ತಕ್ಕಂಥ ಬೇಳೆಯನ್ನ ಇದರಲ್ಲಿ ಹಾಕೊಳ್ತೇನೆ. ಇದರಲ್ಲಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಸೊ ಅದರ ಅನುಗುಣವಾಗಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಲಿಕ್ಕೆ ನೀವು ಸ್ವಲ್ಪ ನೀರನ್ನ ಬಳಸಬಹುದು. ಈಗ ನೀರನ್ನೆಲ್ಲ ಹಾಕದ ನಂತರ ಈ ಒಂದು ಬೇಳೆ ಮತ್ತೆ ಈ ಒಂದು ಪದಾರ್ಥ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಸೊ ಆ ರೀತಿ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ ಅಂತಕ್ಕಂಥದ್ದು ಜಾಸ್ತಿ ಇರಬಾರ್ದು, ಸ್ವಲ್ಪ ಮೀಡಿಯಂ ಇದ್ರೆ ಸಾಕಾಗುತ್ತೆ. ನೋಡಿ, ಈಗೆಲ್ಲ ಒಂದು ಕುದಿ ಬರ್ಲಿಕ್ಕೆ ಶುರು ಆಗ್ತದಲ್ಲ, ಒಂದೊಳ್ಳೆ ಕುದಿ ಬರಬೇಕು, ಒಂದೊಳ್ಳೆ ಘಮ ಬರ್ಲಿಕ್ಕೆ, ಒಂದು ಘಮ ಸುವಾಸನೆ ಕೊಡ್ಲಿಕ್ಕೆ ಶುರು ಆಗುತ್ತೆ. ಇಷ್ಟ ಆದ್ರೆ ಸಾಕಾಗುತ್ತೆ. ಈಗ ಸೀಕ್ರೆಟ್ ಆಗಿರ್ತಕ್ಕಂಥದ್ದು ಕಾಯಿ ಹಾಲು ಅಥವಾ ಮನೇಲಿ ಇರ್ತಕ್ಕಂಥ ರೆಗ್ಯುಲರ್ ಹಾಲನ್ನು ಸಹ ನೀವು ಹಾಕೋಬಹುದು. 1/2 ಕಪ್ನಷ್ಟು ಹಾಕ್ಲೇಬೇಕು. ಕೊನೆಗೆ ಈ ಒಂದು ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಕುದಿ ಬೇಕಪ್ಪ, ಹೆಚ್ಚು ಕಮ್ಮಿ 1-2 ನಿಮಿಷಗಳು ಬೇಕಾಗತ್ತೆ. ನೋಡಿ, ಇವಾಗ ಚಂದ ಕುದೀತಾ ಇದೆ. ಈಗ ಈ ಸೂಪ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿದೆ. ನೀವು ಏನು ಬೇಡ, ಜಸ್ಟ್ ಲೋಟದಲ್ಲಿ ಹಾಕೊಂಡು ಹೀಗೆ ಕುಡಿದು ಬಿಡ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ನಡೀರಿ, ಇವಾಗ ಬೋಂಡಾ ಸೂಪನ್ನ ಯಾವ ರೀತಿ ಅಸೆಂಬಲ್ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ಒಂದು ಬೌಲ್ ತಗೊಳ್ಳಿ. ಆ ಬೌಲಲ್ಲಿ ದೊಡ್ಡದ ನೀವು ವಡೆ ಮಾಡ್ಕೊಂಡಿದ್ರೆ 1, ನಂತರ ಸಣ್ಣದು ಬೇರ್ಕೊಂಡಿದ್ರೆ 3 ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಬಿಸಿ ಆಗಿರ್ತಕ್ಕಂಥ ಸೂಪನ್ನ ಹಾಕ್ಬಿಟ್ಟು ನೀವು ಟ್ರೈ ಮಾಡಿ, ಕಳೆದು ಹೋಗ್ತೀರಾ. ಇದು ನನ್ನ ಗ್ಯಾರಂಟಿ. ಈ ಒಂಥರ ಬೋಂಡಾ ಸೂಪ್ ನಾನು ಹೇಳ್ತೀನಿ, ಇಟ್ ವಿಲ್ ಬಿ ಬೆಟರ್ ದನ್ ದ ಹೋಟೆಲ್ಸ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಅತಿ ಸುಲಭವಾಗಿ, ಅತಿ ಟೇಸ್ಟಿಯಾಗಿ ನೀವು ಇದನ್ನ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಬಹುದು. ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡ್ತಕ್ಕಂಥದ್ದು ಎಷ್ಟು ಸುಲಭ ಅಂದ್ಬಿಟ್ಟು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇದನ್ನ ತಿಂದವರೆಲ್ಲರೂ ಆಹಾ ಹೆಂಗ್ ಮಾಡ್ದೆ ಅಂದ್ಬಿಟ್ಟು ಕೇಳೋದಂತೂ ಮರೆಯೋದೇ ಇಲ್ಲ. ಅಷ್ಟು ಅದ್ಭುತವಾಗಿ ಒಂದು ರೆಸಿಪಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ ಆಲ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಲೈಕ್ ಮಾಡೋದು ಮರಿಬೇಡಿ. ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗಾದ್ರೆ ನಾ ಇನ್ನೊಮ್ಮೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.